ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಸಾಲನ ತೀರಿಸಿ ಅಂಗಡಿನ ವಾಪಸ್ ತಗೊಂಡ್ಬಿಡು. ರೀ ಸುಬ್ಬು, ಈಗ ಏನ್ ಮಾಡೋದು? ಅನ್ನಕ್ಕಿಟ್ಟಿದ್ಯಾ? ನಾನು ಏನ್ ಕೇಳ್ತಾ ಇದ್ದೀನಿ, ನೀನ್ ಏನ್ ಹೇಳ್ತಿದ್ಯಾ? ಆಗೋದನ್ನ ನೋಡೋಣ ಅಂತ ಇದ್ದೀನಿ. ಜೋಬಲ್ಲಿ ₹1 ದುಡ್ಡಿಲ್ಲ. ಬ್ಯಾಂಕ್ಗೆ ದುಡ್ಡು ಹಾಕೋಕೆ ಹೋಗಿದ್ದೇ ನೆನಪಿಲ್ಲ ನನಗೆ. ಇನ್ನು ಅಂಗಡಿ ಹೇಗೆ ತಗೊಳ್ಳೋದು? ಪುಷ್ಪ, ಈ ವಿಷಯನ ಅನುಗ್ ಹೇಳಕ್ ಹೋಗ್ಬೇಡ, ಬೇಜಾರು ಮಾಡ್ಕೋತಾಳೆ. ಒಳಗೆ ಬರಲಾ? ನಾನೇನು ತಪ್ಪಾದ ಸಮಯಕ್ಕೆ ಬಂದಿಲ್ಲ ತಾನೆ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾರೋ ಹೋದ್ರು. ಅವರು ಈಗಿರೋ ಸೀರೆ ಅಂಗಡಿ. ಓ, ಪರ್ಚೇಸಿಂಗಾ? ಏನೂ ಇಲ್ಲ, ಸುಮ್ಮನೆ ಬಂದು ಹೋದ್ರು. ಯಾಕೋ ಡಲ್ ಆಗಿದ್ದೀರಾ? ಹುಷಾರಿಲ್ವಾ? ಇಲ್ಲಿವರೆಗೂ ಚೆನ್ನಾಗಿದ್ದೆ, ಈಗ ನೀವು ಬಂದ್ರಲ್ಲ. ಸುಬ್ಬು, ತಪ್ಪಾಗಿ ತಿಳ್ಕೊಬೇಡಿ. ನಾನು ನಿಮ್ಮನೆಯವನು ಅಂತ ಕೇಳಿದೆ. ನಿಮ್ಮ ಹತ್ರ ಮುಚ್ಚುಮರೆ ಏನು? ನಮ್ಮ ಸೀರೆ ಅಂಗಡಿನ ಅಡ ಇಟ್ಟಿದ್ದೀವಲ್ಲ, ಅದನ್ನ ಇದ್ದಕ್ಕಿದ್ದಂಗೆ ಬಿಡಿಸ್ಕೊಳ್ಳಿ ಅಂತಿದ್ದಾರೆ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಈಗ ಎಲ್ಲಿಂದ ಬರ್ಬೇಕು ಹೇಳಿ? ಓ, ಅಷ್ಟೇನಾ? ನಮ್ಮ ಸೊಸೆ ಮನೆಗೆ ತೊಂದರೆ ಆಗತ್ತೆ ಅಂದರೆ ನಾವು ಸುಮ್ಮನೆ ಇರ್ತೀವ? ಎಷ್ಟು ಬೇಕಂತೆ ದುಡ್ಡು? ನಿಮ್ಮ ಕಾಳಜಿಗೆ ಧನ್ಯವಾದಗಳು, ಆದರೆ ನಿಮ್ಮ ಸಹಾಯ ಬೇಕಾಗಿಲ್ಲ. ಸುಬ್ಬು, ಏನೋ ದೊಡ್ಡ ಮನ್ಸು ಮಾಡಿ. ಈ ಸುಮ್ಮನಿರು, ನೀವು ಹೊರಡಿ. ಸರಿ, ಏನೋ ಹಕ್ಕಲ್ಲಿ ಕೇಳಿದೆ. ನಾವು ನೋಡ್ಕೋತೀವಿ, ನೀವು ಹೊರಡಿ. ಸರಿ ಸರ್, ಬರ್ತೀನಮ್ಮ. ರೀ ಸುಬ್ಬು, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತೀಯ, ಬುದ್ಧಿ ಇಲ್ಲ ಮಾತಾಡ್ತೀಯೋ? ಅವ್ರು ನಮ್ ಬೀಗ್ರು ತಾನೆ, 3ನೇ ವ್ಯಕ್ತಿನ? 3ನೇವರಲ್ಲ, 100ನೇ ಅವನು. ಹೀಗ್ರಂತೆ ಬೀಗರು. ಅನ್ಕೊಂಡೆ ನೀವ್ ಹೀಗೆ ಮಾತಾಡ್ತೀರಾ ಅಂತ. ಏನಾದ್ರೂ ಒಳ್ಳೇದಾಗಂಗಿಲ್ಲ, ಅಡ್ಮ ಹಾಕೊಂಡ್ ಬರ್ತೀರಲ್ಲ. ಯಾವ್ದು ಒಳ್ಳೇದು? ಆ ದಡ್ಡನ್ಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡೋದಾ? ನಮ್ಮ ಮದ್ವೆಲಿ ನೀವ್ ಅವನಿಗಿಂತ ಕಡೆ ಆಗಿದ್ರಿ. ಸಂಪತ್ತು ದುಡ್ಡಿರೋನ್ರಿ ಅಂತ ಸಂಬಂಧ ಬಿಟ್ರೆ ನಾವ್ ಅನುಗೆ ವರದಕ್ಷಿಣೆ ಕೊಟ್ಟು ಬೇರೆ ಮದುವೆ ಮಾಡೋದು ಅಷ್ಟೆಲ್ಲ ಇದೆ. ನನ್ನ ಮಗಳ ಮದುವೆ ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಅವ್ರ ಅಪ್ಪನ ಬಾಲಂಗುಚ್ಚಿ ಅವನು. ಅನುಗಿಂತ 4 ವರ್ಷ ಅಷ್ಟೇ ದೊಡ್ಡವನಾಗಿರ್ಬೇಕು ಅಂತ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ. ನನಗೂ ನಿಮ್ಗೂ 9 ವರ್ಷ ವ್ಯತ್ಯಾಸ ಇದೆ. ನಾವು ಸಂಸಾರ ಮಾಡ್ಲಿಲ್ವಾ? ಆ ಕಾಲ ಬೇರೆ, ಈ ಕಾಲ ಬೇರೆ. ವಯಸ್ಸಿನ ಅಂತರ ಜಾಸ್ತಿ ಆದಷ್ಟು ಹೊಂದಾಣಿಕೆ ಇರೋದಿಲ್ಲ, ಅರ್ಥ ಮಾಡ್ಕೋ. ಒಪ್ಕೊಂಡಿರಿ, ಈ ಮಾತು ನಾವು ಒಪ್ಕೊಳ್ಳೇಬೇಕು. ನಿಮ್ಗೂ ನನಗೂ ಸ್ವಲ್ಪನೂ ಹೊಂದಾಣಿಕೆನೇ ಇಲ್ಲ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾರಲ್ಲ, ಆ ತರ ಅಸಾಮಿ ನೀವು. ನಿಮ್ಮನ್ನ ಮದುವೆ ಮಾಡ್ಕೊಂಡು ನಾನು. ಮಳೆ ಬರೋ ಹಾಗಿದೆ, ಕಣ್ಣು ಮುಚ್ಕೋಬೇಡ. ಮನೆ ತುಂಬಾ ಕಸ ತುಂಬಿಕೊಂಡಿದೆ, ಬಿಸಾಕ್ಬೇಕು. Thank you so much, sir. It's okay. ನನ್ನಿಂದಾಗಿ ನಿಮ್ಮ ಇಡೀ ರುಟೀನ್ ಹಾಳಾಯಿತು ಸರ್. ನನಗೇನೋ ನಿಮ್ಮನ್ನು ಮನೆ ಕರಿಬೇಕು ಅನ್ನೋ ಆಸೆ, ಆದರೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ. ಇನ್ನೊಂದ್ಸಲ ಬರ್ತೀನಿ ಸರ್, ಸ್ಲ್ಯಾಮ್ ಬುಕ್ ಬರ್ದು ಕೊಡ್ತೀನಿ. ಶೋರ್ ಸರ್. ಸರ್, ನಾನು ಆಲ್ರೆಡಿ ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟಿದ್ದೀನಿ. ನನಗೆ ನೀವೇ ಫಸ್ಟ್ ಕೊಡಬೇಕು ಅನ್ನೋ ಆಸೆ ಸರ್. ಕೊಡ್ತೀನಿ. ಪ್ಲೀಸ್ ಸರ್, ನಂಗೆ ತುಂಬಾನೇ ಇಂಪಾರ್ಟೆಂಟು.
ಯಾ ಕೊಡ್ತೀನಿ ಹೋಗು ಹೊರಡು. ಬಾಯ್ ಸರ್. See you. ಖಾಲಿ ಪಾಸ್ಬುಕ್ ನೋಡ್ತಾ ಇದ್ರೆ ದುಡ್ಡು ಬಂದು ತಾನಾಗೆ ಬೀಳಲ್ಲ. ಸುಮ್ಮನಿರೆ ದಡ್ಡಿ, ಏನೇನ್ ಟ್ರಾನ್ಸಾಕ್ಷನ್ ಮಾಡಿದೀನಿ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಓಹೋ, ನೋಡ್ಬೇಕಾದ್ದೆ ಹೋದ್ ತಿಂಗಳು ತಾನೆ 4 ಹಡಗು 2 ಏರೋಪ್ಲೇನ್ ತಗೊಂಡ್ರಲ್ಲ, ಲೆಕ್ಕಾಚಾರ ನೋಡ್ಬೇಕಾದ್ದೆ. ನೋಡಿ ಹಾ, ಇವತ್ತು ಬಸ್ಸಲ್ಲಿ ತುಂಬಾ ರಶ್ ಇತ್ತು ಅಂತ ಕಾಣಿಸುತ್ತಲ್ವಮ್ಮ? ರೇ ಸುಬ್ಬ, ಅವಳು ಕಾರಿಂದ ಬಂದಿಳಿದ್ಲು, ಕೇಳ್ರಿ. ಹ್ಞೂ ಅಪ್ಪ, ಆರ್ಯವರ್ಧನ್ ಸರ್ ಅವ್ರ ಕಾರಲ್ಲಿ ನನ್ನ ಡ್ರಾಪ್ ಮಾಡಿದ್ರು. ಓ, ಆರ್ಯವರ್ಧನ್ ಸಾರು ಆಫೀಸ್ ಕೆಲಸ ಮುಗಿದ್ಮೇಲೆ ಡ್ರೈವಿಂಗ್ ಕೆಲಸನೂ ಮಾಡ್ತಾರಾ? ಆರ್ಯವರ್ಧನ್ ಸರ್ ಬಂದಿದ್ರಕ್ಕಂತ? ಹ್ಞೂ ಅಪ್ಪ. ಹಾಗಿದ್ರೆ ಪರವಾಗಿಲ್ಲ ಬಿಡ. ಏನ್ ಪರವಾಗಿಲ್ಲ ಬಿಡೆ. ಲೇ, ನಿನ್ನೊಬ್ಳಿಗೆ ಮಾತ್ರ ಹಿಂಗ್ ಮಾಡ್ತಾರೋ ಇಲ್ಲ ಆಫೀಸಲ್ಲಿ ಇರೋರ್ಗೆಲ್ಲ ಮನೆಗೆ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರ್ತಾರೋ? ನಾನು ಒಬ್ಳೆ ಅಲ್ಲ ಅಮ್ಮ, ಆಫೀಸಲ್ಲಿ ಕೆಲಸ ಮಾಡೋರ್ನೆಲ್ಲ ಆರ್ಯವರ್ಧನ್ ಸರ್ ಟ್ರೀಟ್ ಮಾಡೋದೇ ಹಾಗೆ. ಬೇಕಂದ್ರೆ ಅಪ್ಪನ ಕೇಳು. ಅಪ್ಪ, ಅವತ್ತು ನೀನ್ ಕಾಲೇಜಿಗೆ ಬಂದಾಗ ಆರ್ಯವರ್ಧನ್ ಸರ್ ನಿನ್ನ ಅಂಗಡಿವರೆಗೂ ಡ್ರಾಪ್ ಮಾಡಿದ್ರಲ್ವಾ? ನನ್ನ ಜೀವನದಲ್ಲೇ ಅಂತ ಕಾರಲ್ಲಿ ನಾನು ಓಡಾಡಿರಲ್ಲ ಕಂದ. ರೀ ಸುಬ್ಬು, ಈ ವಿಷಯನ ನೀವು ನನ್ನ ಹತ್ರ ಹೇಳೇ ಇಲ್ಲ. ನೆಕ್ಸ್ಟ್ ಟೈಮ್ ಡ್ರಾಪ್ ಕೊಟ್ಟ ತಕ್ಷಣ ಫಸ್ಟ್ ಹೇಳೋದೇ ನಿನಗೆ. ಅಮ್ಮ, ಆರ್ಯವರ್ಧನ್ ಸರ್ ಸ್ವಭಾವನೇ ಹಾಗೆ ಅಮ್ಮ. ಅವ್ರ ಎಲ್ರ ಜೊತೆ ತುಂಬಾ ಫ್ರೆಂಡ್ಲಿ. ನಾನು ಅವತ್ತೇ ಹೇಳಿಲ್ವಾ, ಅವ್ರು ಏನೇ ಪ್ರಾಬ್ಲಮ್ ಆದ್ರೂ ತುಂಬಾ ಸಲೀಸವಾಗಿ ಸಾಲ್ವ್ ಮಾಡ್ತಾರೆ ಅಂತ. ನಾನು ರೋಡಲ್ಲಿ ಆಟೋಗೋಸ್ಕರ ಕಾಯ್ತಾ ಇದ್ದೆ, ಅವ್ರು ಅದನ್ನ ನೋಡಿ ನಾನು ಡ್ರಾಪ್ ಮಾಡ್ಲಾ ಅಂದ್ರು. ನಾನು ಇಲ್ಲ ಸರ್, ಬೇಡ ನಾನೇ ಹೋಗ್ತೀನಿ ಅಂದೆ. ಇಲ್ಲ ಬಾ ಅಂದ್ರು. ದೊಡ್ಡ ಮನುಷ್ಯರು ಮಾತನ್ನ ಮೀರ್ಬಾರ್ದು ಅಲ್ವಾ ಅಮ್ಮ? ಅದಕ್ಕೆ ಕಾರಲ್ಲಿ ಬಂದೆ. ಅಷ್ಟೇ ಅಲ್ಲ ಅಮ್ಮ, ಆರ್ಯವರ್ಧನ್ ಸರು ಎಂತವ್ರನ್ನಾದ್ರೂ ಹಿಂಗ್ ಒಪ್ಪಿಸ್ಬಿಡ್ತಾರೆ ಗೊತ್ತಾ? ಹ್ಞೂ ಅಮ್ಮ, ಹಿಂಗ್ ಒಪ್ಪಿಸ್ತಾರೆ. ನಾನು ಹೋಗಿ ಆರ್ಯ ಸರ್ ಹತ್ರ ಮಾತಾಡಿದ್ರೆ ಅನುನ ಚಿಟ್ಕೆ ಹೊಡೆಯೋದ್ರಲ್ಲಿ ಒಪ್ಪಿಸ್ಬಿಡ್ತಾರೆ. ನಿಂಗೇನೇ ಆಯ್ತು? ಏನಿಲ್ಲ, ಬಾಗ್ಲು ತೆಗ್ದೇ ಇದೆಯಲ್ಲ, ಹಾಕೊಂಡ್ ಬರ್ತೀನಿ ಅಂದೆ. ಸರ್ವತ್ತಾದ್ರೂ ಯಾರು ಹಿಂಗ್ ಬಾಗ್ಲು ತಕೊಂಡಿರ್ತಾರ, ಮುಚ್ಚಿಬಿಟ್ಟು ಬರ್ತೀನಿ. ಆರ್ಯ ಸರ್ ಹತ್ರ ಮಾತಾಡದೆ ಅನುನ ಮದುವೆಗೆ ಒಪ್ಕೊಳಂಗ್ ಮಾಡದೆ.